ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸಿದೆ. ಇದೀಗ ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರಲ್ಲಿ ಒಂದು ಪರೀಕ್ಷೆಗಳಾಗಿದ್ದು ಅಭ್ಯರ್ಥಿಗಳಿಗೆ ಅವರ ಒಂದು ಅಂಕಗಳಲ್ಲಿ ವ್ಯತ್ಯಾಸಗಳು ಆಗ್ತಿದೆ ಅಂತಕ್ಕಂಥ ಒಂದು ಕೂಗೇನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಅಭ್ಯರ್ಥಿಗಳ ಅಂಕ ವ್ಯತ್ಯಾಸ ಏನಾದರೂ ಆಗಿದ್ರೆ ಅಭ್ಯರ್ಥಿಗಳಿಗೆ ಪರಿಹಾರ ಸೊಲ್ಯೂಷನ್ ಏನು ಅಂತ ಕೇಳ್ತಿರಲ್ಲ ಅಭ್ಯರ್ಥಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳ್ಕೊಂತಾರ. ಸೊ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತಾಗಿದ್ರೆ ಎಲ್ಲಿ ಹೋಗಬೇಕು, ಹಾಗೆ ಅಭ್ಯರ್ಥಿಗಳ ಕೆಲಸ ಏನಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಲಾಸ್ಟ್ ಹೋಪ್ ಅಂದರೆ ಅಭ್ಯರ್ಥಿಗಳಿಗೆ ಏನು ದಾರಿ ಇದೆ, ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಏನಾದರೂ ಪಡ್ಕೋಬಹುದು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಒಂದು BEd TETಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೋಬೇಕು ಅಂತಿದ್ರೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದು ಅಂತ ಮಾಹಿತಿನ ಕೂಡ ತಿಳಿಸ್ತಾ. ಸೊ ಹೊಸ ಅಭ್ಯರ್ಥಿಗಳು ವಿಡಿಯೋ ನೋಡ್ತಿರತಕ್ಕಂಥವ್ರು ಸೊ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಮತ್ತು ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ ಮುಖಾಂತರ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ವಿಡಿಯೋ ನೋಡಿದ ನಂತರ ಅವುಗಳ ಮುಖಾಂತರ ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ಕ್ವಿಕ್ ಮಾಹಿತಿಗಳನ್ನು ಪಡ್ಕೋಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ. ಇದೀಗ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು TET ಎಕ್ಸಾಮ್ ಡಿಸೆಂಬರ್ ತಿಂಗಳ 2ನೇ ತಾರೀಕು 2025 ಆಗಿ ಡಿಸೆಂಬರ್ 23ಕ್ಕೆಲ್ಲ ಅಭ್ಯರ್ಥಿಗಳಿಗೆ ರಿಸಲ್ಟ್ ಬಂತು. ಫೈನಲ್ ಕೀ ಆನ್ಸರ್ಗೂ ಅವರ ಬಂದಿರತಕ್ಕಂಥ ರಿಸಲ್ಟ್ಗೂ ಡಿಫ್ರೆನ್ಸಸ್ ಬರ್ತಿರೋದಾಗಿರುತ್ತೆ ಅಭ್ಯರ್ಥಿಗಳಿಗೆ. ನಾವು ಕೂಡ ಇಂದ ಮಾಡಿ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ, ಏನು ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಏನು ಮಿಸ್ಟೇಕ್ಸ್ ಇಂದ ಆಗಿರ್ಬೋದು ಅಂತ ಆ ವಿಡಿಯೋ ಕೂಡ ನೋಡಬಹುದಾಗಿರುತ್ತೆ ಅಭ್ಯರ್ಥಿಗಳು. ಸೊ ಆ ರೀಸನನ್ನು ಹೊರತುಪಡಿಸಿನ ಕೂಡ ಅಭ್ಯರ್ಥಿಗಳಿಗೆ ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಏನಾದರೂ ಅನಿಸಿದ್ರೆ ನೀವು ಈ ರೀತಿ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ. ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಲ್ಲಿ ಕೇಳಿದಂಥ ಪಕ್ಷದಲ್ಲಿ ಅಂತ ಹೇಳಂತಂದರೆ ಅಭ್ಯರ್ಥಿಗಳಿಗೆ ಪರಿಹಾರ ಏನಾಗಿದೆ, ಸೊ ಇಲ್ಲ ನನಗೆ ಇಲಾಖೆ ಕಡೆಯಿಂದ ಮಿಸ್ಟೇಕ್ಗಳಾಗಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇದಿರಲ್ಲ, ನಮ್ದೇನು ತಪ್ಪೇ ಇಲ್ಲ, ನಮಗೇನು ಸಮಸ್ಯೆ ಆಗಿಲ್ಲ, ಈ ಥರ ಎಲ್ಲ ಕರೆಕ್ಟಾಗಿ ನಾವು ಬರ್ದಿದ್ದೀವಿ, ಈ ಥರ ಆನ್ಸರ್ ಇದೆ ಕರೆಕ್ಟಾಗಿ ನಾವು ಬರ್ದಿದ್ದೀವಿ, ಆದರೂ ಕೂಡ ನಮಗೆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಈ ರೀತಿ ಮಾಡಬಹುದಾಗಿರುತ್ತೆ. ಏನಂದರೆ ಮೊದಲನೇದಾಗಿ ಅಭ್ಯರ್ಥಿಗಳು CSL ಡಿಪಾರ್ಟ್ಮೆಂಟ್ ಇರುತ್ತೆ, 2 ಆಪ್ಷನ್ ಇರುವಂಥದ್ದು. ಮೊದಲನೇದಾಗಿ CSL ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಂಗ್ಳೂರಲ್ಲಿ KG ರಸ್ತೆಯಲ್ಲಿರ್ತಕ್ಕಂಥ ಒಂದು ಏನಿರುತ್ತೆ ಆಫೀಸು CSL ಕೇಂದ್ರೀಕೃತ ದಾಖಲಾತಿ ಘಟಕ, ಅಲ್ಲಿ ಹೋಗೋರ ಮುಖಾಂತರ ಅಭ್ಯರ್ಥಿಗಳು ಹೆಚ್ಚುವರಿ ಮಾಹಿತಿನ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯವರಿಗೆ ನಿಮ್ಮ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು ಅಭ್ಯರ್ಥಿಗಳಿಗೆ ಆ ಒಂದು ಲೆಟರ್ನ ಬರೆಯೋರ ಮುಖಾಂತರ ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಆ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಹಿತಿನ ಹೆಚ್ಚುವರಿ ಮಾಹಿತಿನ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಚೆಕ್ ಕೂಡ ಮಾಡ್ತೀವಿ ಅಂತ ಮಾಹಿತಿನ ಕೊಡ್ತಾರೆ. ಅಂದರೆ ಅಭ್ಯರ್ಥಿಗಳಿಗೆ ಇವಾಗ ಇಲಾಖೆ ತಿಳಿಸಿರೋದು ಮೇಯ್ನ್ ಏನಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಬೇರೆ ಬೇರೆ ಡಿಸ್ಟಿಕಲ್ಲಿ ಕೂಡ ಕೆಲವೊಂದು ಅಭ್ಯರ್ಥಿಗಳು ಇರ್ತಾರೆ, ಅವರು ಬಂದು ಹೋಗಲಿಕ್ಕೆ ಕಷ್ಟ ಆಗ್ಬೋದಿರುತ್ತೆ. ಆ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ ಅಥವಾ ನಾರ್ಮಲಾಗಿ ಏನಂದರೆ ಜಸ್ಟ್ ಇಲ್ಲ ಇರುವಂಥದ್ದು ಏನಂದರೆ ಮೇಯ್ನ್ ಒಂದು ಅಭ್ಯರ್ಥಿಗಳ ಹಾಲ್ ಟಿಕೆಟು, ನಂತರದಲ್ಲಿ ಅಭ್ಯರ್ಥಿಗಳು ಒಂದು ಲೆಟರ್ನ ಬರೀಬೇಕಿರುತ್ತೆ. ಆ ಲೆಟರ್ನ ಬರೆಯೋರ ಮುಖಾಂತರ ನಂತರದಲ್ಲಿ ಆ ಒಂದು CSL ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡಬೇಕಿರುತ್ತೆ, ರಿಜಿಸ್ಟ್ರೇಷನ್ ಪೋಸ್ಟ್ ಏನಿರ್ತಾರೆ ನಾವು ಅಭ್ಯರ್ಥಿಗಳು ಮಾಡಬೇಕಿರುತ್ತೆ. ಆ ಒಂದು ಪೋಸ್ಟ್ ಹೋಗಿ ಇಲಾಖೆಗೆ ತಲುಪಬೇಕಿರುತ್ತೆ. ಇಲಾಖೆಗೆ ತಲುಪಿದ ನಂತರದಲ್ಲಿ ಅವರು ಅದನ್ನು ಚೆಕ್ ಕೂಡ ಮಾಡ್ತೀವಿ ನಾವು. ಅಭ್ಯರ್ಥಿಗಳು ಈ ಥರ ಮಾಡಬಹುದಾಗಿರುತ್ತೆ, ಯಾವ ಅಭ್ಯರ್ಥಿಗಳು ಏನು ಸಮಸ್ಯೆ ಆಗಿದೆಯಲ್ಲ ಆ ಒಂದು ಲೆಟರಲ್ಲಿ ವಿವರಾತ್ಮಕವಾಗಿ ಬರೆಯೋದ್ರ ಮುಖಾಂತರ ಒಂದು ಹಾಲ್ ಟಿಕೆಟ್ ಇರುತ್ತಲ್ಲ ಅದರ ಒಂದು ಜೆರಾಕ್ಸನ್ನು ಕೂಡ ಅಲ್ಲಿ ಹಾಕೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಅಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಬೇರೆ ಒಂದು ಮಾಹಿತಿಗಳು ಕೂಡ ಇರುತ್ತೆ ಅಲ್ಲಿ ಮೇನ್ ಬೇಕಿರುವಂಥದ್ದು, ಅದನ್ನು ಅವ್ರು ಚೆಕ್ ಕೂಡ ಮಾಡ್ತೀವಿ ಏನಾಗಿದೆ ಅಂತ ಅಂದ್ಬಿಟ್ಟು ಕೂಡ ಅಂತ ಹೇಳಿದರೆ. ಮತ್ತು ಅಭ್ಯರ್ಥಿಗಳಿಗೆ ಏನು ರೀಸನ್, ಏನು ಸಮಸ್ಯೆ ಇದೆ, ಎಷ್ಟು ಮಾರ್ಕ್ಸ್ ಬರಬೇಕಿತ್ತಾಗಿರೋ ಅಭ್ಯರ್ಥಿ ಪ್ರಕಾರ OMR ಶೀಟ್ ಆಗಿರ್ಬೋದು, ನಂತರ ಅಭ್ಯರ್ಥಿಗಳಿಗೆ ಏನು ಸಮಸ್ಯೆ ಅಂತಕ್ಕಂಥದ್ದು, ಎಷ್ಟು ಮಾರ್ಕ್ಸ್ ಬಂದಿದೆ ಏನೋ ಒಂದು ಇರುತ್ತಲ್ಲ ಅದನ್ನು ವಿವರಣಾತ್ಮಕವಾಗಿ ಆ ಲೆಟರಲ್ಲಿ ಬರೆದು ಒಂದು KG ರಸ್ತೆ CSL ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಿಗೆ ಇದಕ್ಕೆ ಅವರು ಸೆಂಡ್ ಮಾಡ್ಬೋದಾಗಿರುತ್ತೆ, ರಿಜಿಸ್ಟ್ರೇಷನ್ ಪೋಸ್ಟ್ ಕೂಡ ಮಾಡ್ಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದು ಹೋಗಿ ತಲುಪಿ ಆ ನಂತರದಲ್ಲಿ ಚೆಕ್ ಮಾಡ್ತೀವಿ ಅಂತ. ಸೊ ಅದಕ್ಕಿಂತ ಬಿಟ್ಟರೆ ಅಭ್ಯರ್ಥಿಗಳಿಗೆ ನೀವೇ ಹೋದರೆ ಉತ್ತಮ ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ಅವಾಗ, ಓಕೆ ಹೋಗಿ ಬಂದಿದ್ದೀವಿ ಈ ಥರ ಹೇಳಿದ್ರು ಅವರು, ಈ ಥರ ನಿಮಗೆ ಏನು ರೆಸ್ಪಾನ್ಸ್ ಅಥವಾ ಇಲ್ಲ ಅಂತಂದರೆ ಅಭ್ಯರ್ಥಿಗಳು ರಿಜಿಸ್ಟರ್ ಪೋಸ್ಟ್ ಏನೋ ಮಾಡಿರ್ತೀರ ಅದು ಹೋಗಿದೆಯಾ ತಲುಪಿದೆಯಾ ಇಲ್ವಾ ಏನಾಯ್ತು ಅಂತ ನಿಮಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಡೌಟ್ ಕೂಡ ಆಗ್ಬಿಟ್ಟಿರುತ್ತೆ. ಸೊ ಲಾಸ್ಟ್ ಹೋಪ್ ಅಭ್ಯರ್ಥಿಗಳಿಗೆ ಒಂದು ಲಾಸ್ಟ್ ದಾರಿ ಅಂದ್ರೆ ಇದೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಅಭ್ಯರ್ಥಿಗಳು CSL ಡಿಪಾರ್ಟ್ಮೆಂಟ್ಗೆ ಹೋಗೋರ ಮುಖಾಂತರ ಒಂದಿನ ಹೋಗಿ ಬರೋದ್ರ ಮುಖಾಂತರ ಅಭ್ಯರ್ಥಿಗಳು ಒಂದು ಕ್ಲಾರಿಟಿನ ತಗೋಬೋದಿರುತ್ತೆ. ಮತ್ತೆ ಅಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀವೇ ಅಲ್ಲಿ ಹೋಗಿ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು, ಒಂದು OMR ಶೀಟ್ ಆಗಿರ್ಬೋದು, ನಿಮಗೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಏನೇನು ಅಂಶ ಇರುತ್ತಲ್ಲ ಅದು ಒಂದು ಲೆಟರ್ ಮುಖಾಂತರ ಬರೆದು ನೀವು ಅಲ್ಲಿ ಹೋಗೋದ್ರ ಮುಖಾಂತರ ನಿಮ್ಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಮಾತಾಡ್ಕೊ ಬರ್ಬೋದಾಗಿರುತ್ತೆ ಏನಾಗಿದೆ ಅಂತ ಅಂದ್ಬಿಟ್ಟು ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಅದಕ್ಕೆ ಅವ್ರು ಚೆಕ್ ಮಾಡ್ತೀವಿ ಅಂತಂದಾಗ ಅದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಅಂತೂ ಸಿಕ್ಕಿರುತ್ತೆ ಅಭ್ಯರ್ಥಿಗಳು. ಇಲ್ಲ ಅಂತಂದ್ರೆ ಲೆಟರ್ ಏನೋ ಸಬ್ಮಿಟ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಸುಮ್ಮನೆ ವೆಯ್ಟ್ ಮಾಡೋ ಥರ ಆಗ್ಬಿಡುತ್ತೆ ಅಭ್ಯರ್ಥಿಗಳಿಗೆ. ಸೊ ಒಂದು ರೀಸನಿಂದ ಎಷ್ಟೇ ದೂರ ಆಗಿರಿ ಇನ್ನೊಂದು ಮತ್ತೊಂದು ಪರವಾಗಿಲ್ಲ ಒಂದಿನ ಹೋಗಿ ಬರ್ಬೋದಾಗಿರುತ್ತೆ ಅಭ್ಯರ್ಥಿಗಳು. ಸೊ ಯಾಕಂದರೆ ನಿಮಗೆ ಅದರಿಂದ ಏನಾದ್ರು ಉಪಯೋಗ ಆಯಿತು, ಏನಾರು ಮಾರ್ಕ್ಸ್ ಏನಾರು ಚೇಂಜಸ್ ಆಯಿತು ಅಂದರೆ ಅಭ್ಯರ್ಥಿಗಳಿಗೆ TET ಕ್ಲಿಯರ್ ಆದಂಗೆ ಆಗಿರುತ್ತೆ. ಆ ಒಂದು ರೀಸನಿಂದ ಹೇಳ್ತಿರುವಂಥದ್ದು. ಇದಕ್ಕೆ ಮೇಲೆ ನಿಮ್ಮ ಇಷ್ಟ ಇಲಾಖೆ ಕೊಟ್ಟಿರತಕ್ಕಂಥ ಕೆಲವೊಂದು ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ ಅಂತ ಕೂಡ ತಿಳಿಸ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್.